ಭಾರತಕ್ಕೆ ಮೋದಿ, ಭಾರತಕ್ಕೆ ಮೋದಿ. ನಾವು ಗೆದ್ದಿರೋಷ್ಟು ಸಂಭ್ರಮ ನಾವು ಪಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಮಹಾರಾಜರಿಗೆ ನಾವು ಯಾರಿಗೂ ಹೇಳೋ ಹಾಗಿಲ್ಲ. ಆ ವಂಶಸ್ಥರು ಮೈಸೂರಿನ ಇವತ್ತು ನಿಂತಿರೋ ನೆಲ ನಮ್ಮದು, ಬರ್ತಿರೋ ಆಫೀಸ್ ನಮ್ಮದು, ಮೈಸೂರಿನ ಮಾನಸ ಗಂಗೋತ್ರಿ ಇಡೀ ವಿಶ್ವಕ್ಕೆ ವಿಶ್ವವಿದ್ಯಾನಿಲಯ ಕೊಟ್ಟವರು. ಡೆಫ್ ಆ್ಯಂಡ್ ಬ್ಲೈಂಡು ಅದು ಹೇಳಬೇಕಾಗಿಲ್ಲ, ದಿನ ನಡೀತಾ ಇದೆ. ಆದರೆ ಪ್ರತಿಯೊಬ್ಬರ ಕರ್ತವ್ಯ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದು ಕನಿಷ್ಠ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿನೂ ಕೂಡ ಅವರೇ ಚುನಾಯಿಸುವಂಥ ವ್ಯಕ್ತಿ, ಅವರು ಬರಲೇಬೇಕು ಅನ್ನೋದು ನಮ್ಮ ಆಶಯ. ನಮ್ಮ ಕಾರ್ಯಕರ್ತರು ಬಹಳ ಕೆಲಸನೂ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಮಾಧ್ಯಮದವರು ಅವರ ಬಗ್ಗೆ ಪ್ರಚಾರ ಕೊಟ್ಟು ನಮ್ಮ ಯದುವೀರನ್ನ ಗೆದ್ದು ನಮ್ಮ ಮೈಸೂರಿನ ಒಂದು ಗೌರವ ಘನತೆ, ನಮ್ಮ ಮುಂದುವರಿದ ಮೈಸೂರು ಹಳೆ ಮೈಸೂರಾಗಬೇಕು. ಅದು ತರೋದು ನಿಮ್ಮೆಲ್ಲರ ಜವಾಬ್ದಾರಿ. ನಾನು ಚಿಕ್ಕಮ್ಮ ಬಸವರಾಜ್. ಗ್ಯಾರಂಟಿಯನ್ನು ನೀರನ್ನು ಅವಾಗಲೇ ಕೊಟ್ಟಿದ್ದಾರೆ, ಫ್ರೀಯಾಗಿ ಕೊಟ್ಕೊಂಡು ಬಂದಿದ್ದಾರೆ. ಇವ್ರು ಕೊಟ್ಟರೆ ಏನು ನಮ್ದು 5 ಗ್ಯಾರಂಟಿ ಅವೇನು ವರ್ಕೌಟ್ ಆಗಲ್ಲ ಅಂತ ಏನು ಹೇಳ್ತಾರೆ ಸರ್? ಖಂಡಿತ ವರ್ಕೌಟ್ ಆಗಲ್ಲ. ಯಾಕಂದರೆ ಈಗ ಜನರಿಗೆ ಏನು ಎತ್ತ ಅಂತ ಗೊತ್ತಾಗಿದೆ. ಬರೀ ಫ್ರೀ ಕಾನ್ಷಿಯಸ್ ಅಲ್ಲೇ ಇರಬಾರ್ದು ಮೈಂಡು. ನಾವು ಫ್ಯೂಚರು ಯೋಚನೆ ಮಾಡಬೇಕು. ಒಂದು ನಮ್ಮ ಶ್ರೀಲಂಕಾ ಥರ ಆಗಿಬಿಟ್ರೆ ನಮ್ಮ ದೇಶ ಏನಿದ್ರೂ ₹1 ಇದ್ರೂ ಅದು ಮಣ್ಣಿನ ವ್ಯವಹಾರನೇ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ಒಳ್ಳೆ ಗೌರ್ಮೆಂಟ್ನ ನಾವು ಆಕ್ಸೆಪ್ಟ್ ಮಾಡಬೇಕು, ವೋಟ್ ಮಾಡಬೇಕು. ಸೊ ಬೆಟರ್ ವೋಟ್ ಫಾರ್ BJP. ಅಷ್ಟು ಮಾತ್ರ ನಾನು ಹೇಳಕ್ ಸಾಧ್ಯ. ಕೂಡ ಗ್ಯಾರಂಟಿ ತಗೋತಾ ಇದ್ದಾರೆ. ಸೊ ಅವ್ರು BJP ಅವರು ಕೂಡ ನಮಗೆ ಊಟ ಹಾಕೋದು ಅಂತ ಹೇಳ್ತಾರೆ. BJP ಹೌದು, ಬಟ್ ಆದರೂ ಇಲ್ಲಿ ಆ ಥರ ಏನು ಗ್ಯಾರಂಟಿ ಅಂತ ಏನು ಕೊಡಲ್ವಲ್ಲ ಸರ್. ನಮ್ಮ BJP ಏನಾದರೂ ಪ್ರಾಂಪ್ಟ್ ಆಗಿ ವರ್ಕ್ ಮಾಡ್ತಾರೆ, ಪ್ರಾಂಪ್ಟ್ ಆಗಿ ಆಯ್ಕೆ ಮಾಡ್ತಾರೆ. ಮತ್ತು ಯಾರು ವರ್ಕ್ ಹಾರ್ಡ್ ಮಾಡ್ತಾರೋ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಅವ್ರಿಗೊಂದು ಸ್ಥಿತಿ ಇದ್ರು ಕೊಡ್ತಾರೆ, ಪೊಸಿಷನ್ಸ್ ಇದು. ನಿಮ್ಮ ಟಾಸ್ಕ್ ಏನು ಕೊಟ್ಟಿದ್ದಾರೆ ಈಗ? ಯಾವ ಕ್ಷೇತ್ರ ನಿಮ್ಮದು? ನಮ್ಮದು ಚಾಮರಾಜ ಕ್ಷೇತ್ರ. ನಿಮ್ಮ ಟಾಸ್ಕ್ ಏನಿದೆ? ನನ್ನ ಟಾಸ್ಕ್ ಬಂದ್ಬಿಟ್ಟು ಈಗ ಏನಿದೆ, ಈಗ ಎಲೆಕ್ಷನ್ ಡ್ಯೂಟಿ ಇದು ಹಾಕಿದ್ದಾರೆ. ಸೊ ಅದಲ್ಲದೆ ನಾವು ಎಲ್ಲ ಥರ ಸರ್ವಿಸು ಮಾಡ್ತೀನಿ ನಾನು. ನಾಟ್ ಓನ್ಲಿ ದಿಸ್, ಬೇರೆನೂ ಎಲ್ಲ ಮಾಡ್ತೀನಿ. ಏನು ಕೆಲಸ ಕೊಡ್ತಾರೆ ಡೆಫಿನೆಟ್ ಆಗಿ ಮಾಡ್ತೀನಿ. ಎಷ್ಟು ಸಾವಿರ ಅಂತರದಲ್ಲಿ ಗೆಲ್ಲಿಸ್ತೀರಿ? ಆಯ್ತು, ಸಾವಿರ ಅಲ್ಲ, ಲಕ್ಷ. 370. ದೇಶದಲ್ಲಿ ಅಂದರೆ ನಮ್ಮ ಈ MP ಎಲೆಕ್ಷನಲ್ಲಿ 3ನೇ ಸ್ಥಾನ, 2ನೇ ಸ್ಥಾನದಲ್ಲಿ ನಮ್ಮ ಯದುವೀರ್ ಬರ್ತಾರೆ ಅಂತ ನಾವು ಹೇಳ್ತೀವಿ ಸರ್. 2ನೇ ಸ್ಥಾನ ಅಂದರೆ ಅತ್ಯಧಿಕ ಮತಗಳಲ್ಲಿ ಅಂತರದಿಂದ ಗೆದ್ದೇ ಗೆಲ್ತಾರೆ ಸರ್. ನೋಡಿ ಸರ್, ಒಳ್ಳೆ ಅಂತರದಿಂದ ಗೆಲ್ಲಿಸ್ಕೊಂಡಂತೂ ಬರ್ತೀವಿ. ಜೊತೆಗೆ ಅವ್ರು ವೆಲ್ ಎಜುಕೇಟೆಡ್ ಇದ್ದಾರೆ, ದೂರದೃಷ್ಟಿ ಇಟ್ಕೊಂಡಿದ್ದಾರೆ. ಜೊತೆಗೆ ಎಲ್ಲ ಒಳ್ಳೆ ಮುಂದೆ ಕರಪ್ಟ್ ಆಗಲ್ಲ, ಹಿಂದೇನು ಕೂಡ ಕರಪ್ಟ್ ಇಲ್ಲ. ನಾವು ಅವರು ಕೊಟ್ಟಿರೋ ಕೈ ಅಲ್ವಾ ಅದು. ಅವರು ಇದು ಮಾಡ್ಕೊಳ್ಳುವಂಥದ್ದು ಇದೇನಿಲ್ಲ, ತಗೊಳ್ಳೋ ಕೈ ಅಲ್ಲ. ಅವರು ಪ್ರಾಂಪ್ಟ್ ಆಗಿ ಕೆಲಸ ಮಾಡುವಂಥವ್ರು. ವಿರೋಧಿ ಅಂತ ಇದ್ರಲ್ಲೇ ತೋರಿಸಿದೆ. IAS IPS ಬರೆಯೋರ್ಗೆ ತಾಲಿ ಮಾಂಗಲ್ಯ ತೆಗೆದು ಇಟ್ಬಿಟ್ಟು ಬನ್ನಿ ಅಂತಾರೆ. ಇವರೇ ಹಿಂದೂಗಳಲ್ವಾ ಇವರು? ಮುಸ್ಲಿಂಗಳು ಬುರ್ಕಾ ಹಾಕೋಬೋದಂತೆ. ಅದ್ಯಾವ ಸರ್ ಅದು ಕಾನೂನು? ಅದು ನಿಮ್ದೇ ಕಾನೂನಾ? ನಮ್ದು ಇಲ್ವಾ? ಇದ್ರಲ್ಲೆಲ್ಲ ಜಾತಿ ಪಕ್ಷ ಯಾಕೆ? ಕೆಲಸ ಮಾಡೋರ್ಗೆ ಕೊಡಿ, ಕೆಲಸ ಮಾಡಿ ನೀವು. ವಂಶಸ್ಥರಿಂದ ಬಂದಿರೋರಲ್ಲ ಅವರು, ರಾಜವಂಶಸ್ಥರಿಂದ ಬಂದಿರೋರು. ಹಾಗಾಗಿ 100% ವಿಶ್ವ ದಾಖಲೆ ಆಗೋದಂತೂ ಖಂಡಿತವಾಗಿ ಇದೆ ಸರ್. ಯಾಕಂದ್ರೆ ಜನತೆ ಅವರಿಗೆ ಹಿಂದಿನ ಕಾಲದಿಂದ ಬಂದಿರಂತಹ ಅವರ ರಾಜವಂಶಸ್ಥನವನ್ನ ಬೆಳೆಸ್ಕೋಬೇಕು. ಯಾವುದೇ ರಾಜಕಾರಣ ಇರಲ್ಲ ಅಲ್ಲಿ, ಅದಂತೂ ಶೋ. ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ, ಸ್ವಾಭಿಮಾನಿಯಾಗಿ ಸ್ವಂತ ದುಡ್ದು ತಿನ್ನೋದನ್ನ ಕಲ್ಸ್ಕೊಡ್ತೀವಿ. ಬಿಟ್ಟಿ ಇಸ್ಕೊಂಡು ಸೋಮಾರಿಗಳು ಮಾಡಲ್ಲ ಜನಗಳನ್ನ. ಒಳ್ಳೆ ಸಂಸ್ಕಾರ ಕಲ್ಸ್ಕೊಡ್ತಾ ಇದೀವಿ. ಸಂಸ್ಕೃತಿ ಉಳಿಬೇಕು, ರಾಮರಾಜ್ಯ ಮತ್ತೆ ಬರಬೇಕು. ಎಲ್ಲಾ ಜಾತಿ ಎಲ್ಲಾ ಜನಗಳು ಬಂದು ಸೇರಿ ಒಂದು ಅರಮನೆ ಕಟ್ಟಿದ್ದಾರೆ. ಅಂದ್ಮೇಲೆ ಈ ಅರಮನೆಯಲ್ಲಿ ಇರೋಂಥ ಅಂದ್ರೆ ಈ ಮೈಸೂರಲ್ಲಿ ಇರೋಂಥ ಎಲ್ಲಾ ಜಾತಿ ಆಗಿರ್ಲಿ, ಕುಲ, ಯಾವುದೇ ನಮ್ಗೆ ಭೇದ ಭಾವ ಇಲ್ಲ. ಎಲ್ಲರೂ ಮೈಸೂರು ಮಹಾರಾಜರು ಅಂದ್ರೆ ಒಂದ್ ಕೈ ಮೇಲಿದೆ. ಅಂದ್ರೆ ಇವತ್ತಂತೂ ನಿಜ ಅವ್ರು ವಿನ್ ಆಗಿದ್ದಾರೆ ಅನ್ನೋದೇ ನಮ್ಗೆ ಎಲ್ಲರಿಗೂ ಭರವಸೆ ಅಷ್ಟೇ. ಇವತ್ತೇ ವಿನ್ ಅವರಲ್ಲಿರೋ ಚಿನ್ನ, ಒಡವೆ ಎಲ್ಲ ಮಾರ್ಬಿಟ್ಟು KRS ಕಟ್ಟಿರೋದು. ಅದರಲ್ಲೇ ಗೊತ್ತಾಗುತ್ತೆ ಅವ್ರದ್ದು ಎಂತ ಇದು ಅಂದ್ಬಿಟ್ಟು ಅಂತ, ನಿಸ್ವಾರ್ಥಿಗಳು ಅಂದ್ಬಿಟ್ಟು ಅಂತ ಅಲ್ವಾ ಮೇಡಮ್?
ಇವತ್ತು ನಾವು ಕುಡಿತಾ ಇರೋ ನೀರು ಶುದ್ಧೀಕರಣ ಅಲ್ಲ, ಫ್ರೀ ಒಂದೇ ಅಲ್ಲ, ಶುದ್ಧೀಕರಣ ಯಂತ್ರ ಇದೆಯಲ್ಲ ಎಷ್ಟೋ ಕೋಟಿ, ಇವತ್ತು ನಾವು ಚೇಂಜ್ ಮಾಡೋಕ್ಕಾಗಿಲ್ಲ. ಮಹಾರಾಜರು ಇನ್ಸ್ಟಾಲ್ ಮಾಡಿರೋದು ನೀವು ಬೆಳಗೊಳದಲ್ಲಿ ಹೋಗಿ ನೋಡಿ, ರಿಪೇರಿಯಾಗಿ ನಡೀತಾ ಇದೆ. 2006ರಲ್ಲಿ ಕಾರ್ಪೊರೇಟರ್ ಆದಾಗ ನಾವು ಬೇಕಾದಷ್ಟು ಹೋರಾಟ ಮಾಡಿದ್ದೀವಿ. ನಮ್ಮ ಸರ್ಕಾರ ಸಿಕ್ಕಿರಲಿಲ್ಲ, ನಮಗೆ ಅಧಿಕಾರ ಸಿಕ್ಕಿರಲಿಲ್ಲ. ಸಿಕ್ಕಿದಾಗ ನಾವು ಇವ್ರು 70 ವರ್ಷದ ಸಾಧನೆಯನ್ನು ನಾವು 10 ವರ್ಷದಲ್ಲಿ ಮಾಡಿದ್ದೀವಿ. ನಾನು ಚಾಲೆಂಜ್ ಮಾಡ್ತೀನಿ, ಇವತ್ತು ನಮಗೆ ಶುದ್ಧೀಕರಣ ಯಂತ್ರ ಇದೆಯಲ್ಲ ಅದು ಹೊಸ ಒಂದು ಫಿಲ್ಟರ್ ಹಾಕಿಸ್ಲಿ, ನಾನು ಆಮೇಲೆ ಮಾತಾಡ್ತೀನಿ. ಎಜುಕೇಶನ್ ಇಂದ ಹಿಡಿದು ಆಯ್ತಾ ಬೀದಿ ಬದಿಲಿ ವ್ಯಾಪಾರ ಮಾಡೋಂಥವ್ರಿಗೂ ಸಹ ಹೇಳ್ಬೇಕಂದ್ರೆ ಮಾರ್ಕೆಟ್ ಕಟ್ಟಿ ಎಲ್ಲರಿಗೂ ಸಹ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂದಮೇಲೆ ಅವ್ರ ಮೇಲೆ ಅಭಿಮಾನ ಇರಲ್ವಾ ಸರ್ ನಮ್ಗಳಿಗೆ? ಪ್ರತಿಯೊಬ್ಬರು ಮೈಸೂರಲ್ಲಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ಮಹಿಳೆಗೂ ಮಹಾರಾಜರು ಅಂದ್ರೆ ಅಭಿಮಾನ ಇದೆ. ಸಮುದಾಯಕ್ಕೂ ಕೂಡ ಮಾಡಿದ್ದಾರೆ, ಎಲ್ಲ ಸಮುದಾಯಕ್ಕೂ ಮಾಡಿದ್ದಾರೆ ಸರ್. ಅಭ್ಯರ್ಥಿನೂ ಹೌದು, ಯಾಕಂತಂದ್ರೆ ನಮಗೆ ಒಂದು ರಾಜನೂ ಹೌದು, ನಮ್ಮ ರಾಜನೂ ಅನ್ನೋ ಒಂದು ಹೆಮ್ಮೆ ಇದೆ. ಅಭ್ಯರ್ಥಿ ಅನ್ನೋದಕ್ಕೆ ಬಂದಾಗ ಬಿಜೆಪಿ ನಮ್ಮ ಏನು ಬಿಜೆಪಿ ಪಕ್ಷದಲ್ಲಿದೆಯೋ ನಾವು ಇವತ್ತಿನ ದಿನ ಅಕ್ಕಿ ಬೇಳೆ ನೋಡ್ತಾ ಇಲ್ಲ ಸರ್, ಮುಂದಿನ ಭವಿಷ್ಯ ನೋಡ್ತಾ ಇದೀವಿ. ನಾವು ಮುಂದಿನ ಭವಿಷ್ಯ ನೋಡ್ತಾ ಇದ್ದೀವಿ. 1972ರಲ್ಲಿ ರಾಜಧನ ರದ್ದು ಮಾಡಿದ್ರು. ಅಲ್ಲಿಗೆ ಎಷ್ಟು ವರ್ಷ ಆಯ್ತು? ಆ ರದ್ದು ಮಾಡಿದವ್ರು ಯಾರು? ರಾಜಧನ ರದ್ದು ಮಾಡಿದಾಗ 72ರಲ್ಲಿ ಮಾಡಿದಾಗ ಈ ಸಂಸ್ಥಾನನ ಉಳಿಸ್ಕೋಬೇಕಾದ್ರೆ ಅವರ ಶ್ರಮ ಎಷ್ಟು? ಇವತ್ತಿಗೂ ಅವರು ದಾನಿಗಳಾಗೇ ಇದ್ದಾರೆ. ನಮ್ಮೆಲ್ಲರ ಆಸೆ ಒಂದೇ, ಅವರು ಯಾರೇ ಇಂಡೈರೆಕ್ಟ್ ಆಗಿ ಕೊಡ್ಲಿ, ಹೇಗೆ ಕೊಡ್ಲಿ ಈಗ ಅನ್ನಲ್ಲ, ಅದು ನಮ್ಗೆ ಗ್ಯಾರಂಟಿ ಇದೆ. ಅವ್ರು ಬಂದಿರೋದು ಭರವಸೆ ಅಂತ ನೀವು ಹೇಳೋದಾದ್ರೆ ಗೆದ್ದ ಮೇಲೆ ಎಲ್ಲರೂ ಕೂಡ ಲೂಟಿಕೋರು ಕಳ್ಳರು ಆಗ್ತಾರೆ, ಆದ್ರೆ ಐದುವರೆ ಮಾತ್ರ ಹಂಗ ನಾನು ಎಲ್ಲ ಆಗಿದ್ದಾರೆ ನೋಡಿ. ಈಗ ಯಾರ್ಯಾರು ಆಗಿದ್ದಾರೆ ಆಗಿಲ್ಲ ಅನ್ನೋದು ಜನತೆ ಹೇಳ್ತಾರೆ, ನಾ ಹೇಳಲ್ಲ. ಆದ್ರೆ ಇವ್ರಿಗೆ ಭರವಸೆ ಕೊಡ್ತೀನಿ, ಇವ್ರು ಯಾವ ರೀತಿಲೂ ಕೈ ಒಡ್ಡೋ ಜನ ಅಲ್ಲ. ಇವರು ಜನರಿಗೆ ಸೇವೆ ಮಾಡಿ ಒಂದು ಮೈಸೂರಿನ ಹೆಸರನ್ನ ವಂಶದಿಂದ ಬಂದಿರೋದನ್ನ ಉಳಿಸೋದಕ್ಕೋಸ್ಕರ ಯದುವೀರ್ ಬಂದಿರೋದು. ಸರ್, ನಾನು ಮೊದಲನೇದಾಗಿ ಮೋದಿಯವ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಾವು ಮೋದಿಯವ್ರನ್ನ ಯಾಕೆ ಗೆಲ್ಲಿಸ್ಬೇಕು ಅನ್ನೋದು ಇವತ್ತಿನ ಪ್ರಶ್ನೆ ಇರೋದು ಸರ್. ಇವತ್ತು ಎಲ್ಲರೂ ಮಾತಾಡಿದ್ದಾರೆ, ನಮ್ಮ ಯದುವೀರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ನಾವು ಮೋದಿಯವ್ರ ಬಗ್ಗೆ ಯಾಕೆ ಗೆಲ್ಲಿಸ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಮೋದಿಯವರು ನಮ್ಮ ಭಾರತವನ್ನು ಹೇಗೆ ಮೇಲೆತ್ತಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಅದರದ್ದು ಜ್ಞಾನ ಕೊಟ್ಟಿದ್ದಾರೆ. ಎರಡನೇದಾಗಿ ಅವರು ಎಲ್ಲ ಸೌಲಭ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದು 1, 2 ಅಂತ ಹೇಳೋಕ್ಕೆ ಆಗಲ್ಲ. ಅದು ಬೀದಿ ಬದಿ ವ್ಯಾಪಾರದಿಂದ ಹಿಡಿದು ನಮ್ಮ ದೇಶದ ಒಂದು ಆರ್ಥಿಕತೆಯನ್ನು ಇಂಪ್ರೂವ್ ಮಾಡುವಂಥ ಎಲ್ಲ ಫ್ಯಾಕ್ಟ್ರಿಗಳು ಇರ್ಬೋದು, ಬೇರೆ ಬೇರೆ ರೀತಿಯಂತಹ ಒಂದು ಬಿಸ್ನೆಸ್ ಎಲ್ಲ ಇರ್ಬೋದು, ಎಲ್ಲದಕ್ಕೂ ಕೂಡ ಅವ್ರದ್ದು ಸಹಕಾರ ತುಂಬ ಇದೆ. ಭ್ರಷ್ಟಾಚಾರ ಜಾಸ್ತಿ ಆಯ್ತು ಅಂತ ಕಮ್ಮಿ ಆಗಿದೆ ಸರ್, ಭ್ರಷ್ಟಾಚಾರ ಕಮ್ಮಿ ಆಗಿದೆ ಸರ್, ಸಾವು ನೋವು ಕಮ್ಮಿ ಆಗಿದೆ ಸರ್. ಈಗ ನೀವು ತಗೊಳ್ಳಿ, 370 ಆರ್ಟಿಕಲ್ ಹೋದ್ಮೇಲೆ ಇವತ್ತು ಕಾಶ್ಮೀರ ಹೇಗಿದೆ ಸರ್? ತ್ರಿವಳಿ ತಲಾಖ್ ಹೋದ್ಮೇಲೆ ಮುಸಲ್ಮಾನ್ ಹೆಂಗಸರು ಎಷ್ಟು ಮಟ್ಟಿಗೆ ಅವರು ತಮ್ಮ ಎಷ್ಟು ಅವರು ಮುಸಲ್ಮಾನ್ ಹೆಂಗಸರು ನಮಗೆ ಋಣಿಯಾಗಿದ್ದಾರೆ. ಅವ್ರನ್ನ ವೈಯಕ್ತಿಕವಾಗಿ ನೀವು ಮುಸಲ್ಮಾನ್ ಹೆಂಗಸರನ್ನ ಭೇಟಿಯಾಗ ನಿಮ್ಗೆ ಗೊತ್ತಾಗುತ್ತೆ ಸರ್, ಅಲ್ವಾ? ಬಿಜೆಪಿ ಕಡೆ ವಾಲ್ತಾ ಇದ್ದಾರೆ ಸರ್. ಹೌದು, ಮೊನ್ನೆ ಇದಕ್ಕೊಂದು ಉದಾಹರಣೆ ಹೇಳ್ತೀನಿ ಸರ್. ನಾವು ಆಟೋದಲ್ಲಿ ಬರ್ತಾ ಇದ್ವಿ ಸರ್, ಅವಾಗ ಮುಸಲ್ಮಾನ್ ಡ್ರೈವರ್ ಇದ್ರು ಆಟೋದಲ್ಲಿ. ಅವ್ರು ಹೇಳ್ತಾ ಇದ್ರು, ಇಷ್ಟು ದಿವಸ ನಾವು ಕಾಂಗ್ರೆಸ್ ವೋಟ್ ಹಾಕ್ತಾ ಇದ್ವಿ, ಇವತ್ತು ನಮ್ಮ ರಾಜರು ಅಂದ್ರೆ ನಮಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ರು, ಕೆರೆ ಕುಂಟೆಗಳನ್ನು ಕಟ್ಟಿದ್ರು, ಈಗ ಕರ್ನಾಟಕ ಮೈಸೂರು ರಾಜ್ಯವನ್ನು ಎಷ್ಟು ಇಂಪ್ರೂವ್ ಮಾಡಿದ್ರು, ಅಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ವಂಶದವರಿಗೆ ನಾವು ಇವತ್ತು ಹಾಕ್ಲೇಬೇಕು ಸರ್. ನಮ್ಮ ಮೇಲೆ ಋಣ ಇದೆ, ಅದಕ್ಕೋಸ್ಕರ ನಾವು ಅವ್ರಿಗೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಆಟೋದವರು ಸಹಿತ ಅವತ್ತು ಮುಸಲ್ಮಾನ್ ಆಟೋದವರು ಸಹಿತ ಹೇಳಿದ್ರು ಸರ್. ಹೀಗೆ ಇದಲ್ಲದೆ ಒಂದು ದೊಡ್ಡ ವಿಷಯ ಏನು ಅಂತ ಹೇಳಿದ್ರೆ, ವಿದೇಶಗಳಲ್ಲಿ ನಮ್ಮನ್ನ ತುಂಬಾ ಕಡಿಮೆಯಾಗಿ ನಮ್ಮನ್ನು ನೋಡ್ತಿದ್ರು, ಇಂಡಿಯನ್ ಡಾಗ್ಸ್ ಅಂತ ಕರಿತಾ ಇದ್ರು ನಮಗೆ. ಅಂತಹ ವಿದೇಶದವರು ಒಂದ್ಸಾರಿ ಮೋದಿ ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಹೋಗ್ಲಿಕ್ಕೆ ವಿದೇಶ, ಅಂತಹ ಇದು ಕೊಟ್ಟಿರಲಿಲ್ಲ. ಇವತ್ತು ಮೋದಿಯವರಿಂದಾಗಿ ಇಡೀ ನಮ್ಮ ದೇಶದ ಅಕ್ಕಪಕ್ಕದ ದೇಶಗಳಷ್ಟೇ ಅಲ್ಲದಲ್ಲೇ ಅಮೆರಿಕದಂತ ದೊಡ್ಡಣ್ಣ ಕೂಡ ಇವತ್ತು ನಮ್ಮನ್ನ ಒಪ್ಕೊಂಡಿದ್ದಾರೆ. ಯಾಕೆಂದ್ರೆ ಬಿಕಾಸ್ ಆಫ್ ಮೋದಿಯವರ ಒಂದು ಆಡಳಿತ ಶೈಲಿ ಇರ್ಬೋದು, ಪರದೇಶಗಳ ಜೊತೆಗೆ ಇರುವಂತಹ ಅವರ ಸಂಬಂಧ ಇರ್ಬೋದು, ಈ ದೇಶದಲ್ಲಿ ಅವ್ರು ನಡ್ಕೊಂಡಿರೋ ರೀತಿ ಇರ್ಬೋದು, ಇದೆಲ್ಲದರ ಒಂದು ಇದಾಗಿ ನಾವಿವತ್ತು ಮೋದಿಯವರನ್ನ ಮತ್ತೊಮ್ಮೆ ತರಲೇಬೇಕು ಸರ್. ಅದಲ್ಲದೆ ಹಿಂದವಿ ರಾಷ್ಟ್ರ ಉಳಿಬೇಕು ಅಂದ್ರೆ, ಹಿಂದವಿ ಸಾಮ್ರಾಜ್ಯ ನಮ್ಮದು ಉಳಿಬೇಕು ಅಂದ್ರೆ, ಮತ್ತೊಮ್ಮೆ ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕು ಅಂದ್ರೆ ಮೋದಿಯವರು ಬರಲೇಬೇಕು, ಮೋದಿಯವ್ರನ್ನ ತರಲೇಬೇಕು. ಸನಾತನ ಹಿಂದೂ ಧರ್ಮಕ್ಕೆ ಸರ್, ಇವಾಗ ಹೆಣ್ಮಕ್ಳು ಅಂತಂದ್ರೆ ಅಡಿಗೆ ಮಾಡ್ಕೊಂಡು ಮನೇಲಿರೋದಕ್ಕೆ ಅಷ್ಟೇ ಸೀಮಿತ ಅಂತ ಮಾತಾಡಿದ್ದಾರೆ. ಆದ್ರೆ ನಮ್ಮ ಮೋದಿಜಿ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಫಸ್ಟ್ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಆಯ್ತಾ, ಹೆಣ್ಮಕ್ಳಿಗೆ ಶಕ್ತಿ ಅಂತ ಹೇಳ್ತಾರೆ. ಆಯ್ತಾ, ಹೆಣ್ಮಕ್ಳಿಗೆ ದೇವರನ್ನ
ಅವ್ರಿಗೆ ಹೋಲಿಸ್ತಾರೆ ಅಂದ್ರೆ ದುರ್ಗಾ ಅಂತ ಹೇಳ್ತಾರೆ. ಅಂದ್ರೆ ಹೆಣ್ಣು ಮಕ್ಕಳನ್ನ ತಾಯಿ ತರ ನೋಡ್ತಾ ಇದ್ದಾರೆ. ನಮ್ಗೆ ಇದಕ್ಕಿಂತ ಭಾಗ್ಯ ಇನ್ನೇನ್ ಬೇಕು ಸರ್? ಆಯ್ತಾ, ಒಬ್ರು ನಮ್ಮ ಪ್ರಧಾನಿ ಮಂತ್ರಿಗಳಾಗಿದ್ಕೊಂಡು ಹೆಣ್ಣು ಮಕ್ಕಳಿಗೆ ಗುರುತಿಸಿ ನಮ್ಗೆ ಒಂದು ಸ್ಥಾನಮಾನ ಗೌರವ ಕೊಡ್ತಾರೆ. ನಮ್ಗೆ ಹೆಮ್ಮೆ ತರ ಅಂತ ವಿಚಾರ ಸರ್ ಇದು. ಹೇಳ್ಬೇಕಂದ್ರೆ ಹೆಣ್ಮಕ್ಳು ನಾವ್ ಹೆಣ್ಣಾಗಿ ಹುಟ್ಟಿದಕ್ಕೆ ಸಾರ್ಥಕ ಅಂತ ಅನಿಸ್ತಾ ಇದೆ ನಮಗೆ. ಮೇಡಮ್ ನೀವೇ ಮಾತಾಡ್ತಾರೆ. ಎಲ್ಲಿ ಯಾವೂರಮ್ಮ? ನಾವು ಮೈಸೂರು ಸರ್, ಯಾವ ಏರಿಯಾ? ಹೆಬ್ಬಾಳು ಮೇಟ್ಗಳ್ಳಿ. ಹೇಳಿಮ್ಮ, ಇವತ್ತು ಬಂದಿದ್ದೀರಿ. ಅದೇ ಸರ್, ನಮ್ಮ ಮೋದಿ ಅವರು ಎಲ್ಲದಕ್ಕೂ ಸಹಕಾರ ಮಾಡ್ತಾ ಇದ್ದಾರೆ. ಆದಷ್ಟು ಮುಂದೆ ಅವ್ರು ಬರಬೇಕು ಅನ್ನೋದು ಎಲ್ಲರ ಬೆಂಬಲ ಇದ್ರೆ ಆಶೀರ್ವಾದ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಆಶೀರ್ವಾದ ಇದೆ ಅವ್ರಿಗೆ. ಖಂಡಿತ ಬರಲೇಬೇಕು ಅಂತ ಆದಷ್ಟು ನಾವು ಎಲ್ಲರಲ್ಲೂ ಮನವಿ ಮಾಡ್ಕೋತಾ ಇದೀವಿ ಸರ್. ಜೈ ಶ್ರೀರಾಮ್ ಅವ್ರಿಗೆ ಆಶೀರ್ವಾದ ಇದೆ. ಆದಷ್ಟು ಜನಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಲಾಸ್ಟ್ ಕೊನೆ ಮಾತು, ಹಿರಿಯರು ಇರ್ಬೋದು ಅಥವಾ ಯುವ ಜನರು ಇರ್ಬೋದು, ಮುಂದೆ ಏನಾದ್ರು ರಾಮರಾಜ್ಯ ನೋಡಬೇಕು ಅಂದ್ರೆ ಖಂಡಿತ ಬಿಜೆಪಿನ ಬೆಂಬಲಿಸಿ ಮತ್ತೆ ಮೋದಿಯವ್ರನ್ನ ಪ್ರಧಾನಿ ಮಾಡಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕಾರ ಉಳಿಬೇಕು ಅಂದ್ರೆ ದಯವಿಟ್ಟು ಕೈ ನೀವು ಹೇಳಿದ್ದೀನಲ್ಲ. ರಾಮರಾಜ್ಯ ಆಗಿದೆ. ಇವತ್ತು ಕಾನೂನನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಮುಜರಾಯಿಗೆ ಹೋಗೋದನ್ನೆಲ್ಲ ಹಿಡಿದು ಇವರು ಬೇರೆದಕ್ಕೆ ಬೆಳೆಸೋದಕ್ಕೆ ಹಿಂದೂವಿನ ಒಂದು ಆದಾಯ ದೇವಸ್ಥಾನ ದುಡ್ಡನ್ನ ಅದು ಮಾಡಬಾರ್ದು. ಇಲ್ಲೇ ಗೊತ್ತಾಗ್ತಿದೆ ಜಾತಿ ಅಂತ. ಎಸ್ ಅದನ್ನ ಮಾಡಬಾರ್ದು. ಅದನ್ನ ಮಾಡಿದಾಗ ನೋಡಿ, ರೇಷಿಯೋ ಕೊಟ್ಟಿದ್ದಾರೆ. ಇಷ್ಟನೇ ಶತಮಾನದಿಂದ ಇಷ್ಟನೇ ಶತಮಾನಕ್ಕೆ ಒಂದೊಂದು 10 ವರ್ಷಕ್ಕೆ ಬದಲಾವಣೆ ಹೇಗಾಗ್ತಿದೆ. ಇನ್ನು ಒಂದು 30 ವರ್ಷದಲ್ಲಿ ಮುಸ್ಲಿಮರ ರಾಜ್ಯ ಬರುತ್ತೆ. ಯಾಕೆಂದ್ರೆ ನಮ್ಮ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಅವ್ರನ್ನ ಎತ್ಕಟ್ತಾ ಇದ್ದಾರೆ. ಇವತ್ತು ಗೆಲ್ಲೋದೇ ಮುಖ್ಯ ಅಲ್ಲ. ಉಳ್ಕೊಳ್ಕಾದ್ರೂ ಕೂಡ ಅದಕ್ಕಾದ್ರೂ ನಾವು ಹಾಕಿ ನಾವು ಹಿಂದೂ ಸಂಸ್ಕೃತಿನ ಕಾಪಾಡಿದ್ರೆ ನೋಡಿ, ಅಲ್ಲೆಲ್ಲ ನಮ್ಗೆ ಜಾಗ ಕೊಡ್ತಾರ, ಅವ್ರ ದೇಶದಲ್ಲಿ ನಮ್ಗೆ ಮರ್ಯಾದೆ ಕೊಡ್ತಾರ. ನಾವೆಲ್ಲೋದ್ರೂ ಅವ್ರ ಭಾಷೆ ನಾವು ಮಾತಾಡಬೇಕು. ಇಲ್ಲಿ ಬಂದ್ರೆ ನಾವು ಆಜ್ಞೆ ಮಾಡೋದಿಲ್ಲ ಅವ್ರಿಗೆ. ನಾವು ಅಷ್ಟೊಂದು ಹೇಳಿದ್ರು ನಮ್ಮ ಯದುವೀರವರು ರಾಜರಾಗಿರ್ಬೇಕು, ಯಾಕೆ ಇಲ್ಲಿ ಬಂದಿದ್ದೀರಾ, ಮಂತ್ರಿ ಆಗಕ್ಕೆ ಬರಬೇಡಿ ಅಂತ ಕೆಲವು ಕಮೆಂಟ್ಗಳು ಬರ್ತಾ ಇತ್ತು. ಬಟ್ ಅವ್ರಿಗೆ ಗಮನ ಇಲ್ಲ ಅನ್ಸುತ್ತೆ. ರಾಜರನ್ನ ಯಾಕೆ ಕರೆದಿದ್ದೀವಿ ಅಂತಂದ್ರೆ, ನಮ್ಮ ರಾಜರು ಅವರಾಗವ್ರೆ ಯಾಕೆ ಬಂದಿದ್ದಾರೆ ಅಂತಂದ್ರೆ, ಇಲ್ಲಿ ನಡೀತಿರುವಂತಹ ರಾಜಕೀಯವನ್ನ ಇಂತರ ಹಿಂದೂ ಧರ್ಮವನ್ನ ನಾವೆಲ್ಲ ಒಂದು ಹೌದು ಇದೇ ವಿಷಯಕ್ಕೆ ಬಂದಾಗ ಈಗ ಪಕ್ಷಭೇದ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಈ ಮನೋಭಾವನೆ ತರಬೇಕು, ಇದನ್ನೆಲ್ಲ ಅಳಿಸ್ಬೇಕು ಅನ್ನೋದೇ ಮೋದಿ ಅವರ ಉದ್ದೇಶ ಆಗಿರೋದ್ರಿಂದ ಅಲ್ಲೆಲ್ಲ ಸುಮ್ಮನೆ ಯಾರು ಕೂತಿಲ್ಲ. ಖಂಡಿತ ಇನ್ನು ಸ್ವಲ್ಪ ದಿನದಲ್ಲಿ ನೀವುಗಳೇ ನೋಡಿ. ಈಗ ಎಲೆಕ್ಷನ್ ಆದ್ಮೇಲೆ ನಾವಂತೂ ವಿಜಯವಂತೂ ಬಾರೇ ಬಾರಿಸ್ತೀವಿ. ನಾವು ವಿಕ್ಟಿನಂತೂ ಹಾಕದಂತೂ ವಿಶ್ವಗುರು ನಮ್ಮ ಮೋದಿ ಅವರು ಇದ್ಮೇಲೆ ನಮ್ಮ ಯದುವೀರವರು ಖಂಡಿತವಾಗ್ಲೂ ನಾವುಗಳು ಹೆಣ್ಮಕ್ಳು ಬಿಡೋದಿಲ್ಲ. ಅವ್ರನ್ನ ನಾವು ತಂದೆ ತರ್ತೀವಿ. 26ರ ನಂತರ ಎಲ್ಲರಿಗೂ ಫಲಿತಾಂಶ ಗೊತ್ತಾಗುತ್ತೆ. ಅದರ ಕಾದು ನೋಡ್ಬೇಕಾಗಿದೆ. ಮತ್ತೆ ಖಂಡಿತ ಸರ್, ನಂಬರ್ ತಗೊಳ್ಳಿ, ನಮ್ಮನ್ನ ಕರೀರಿ, ನಾವೇ ಮಾತಾಡ್ತೀವಿ. ವಿಕ್ಟಿ ಇರುತ್ತೆ. ವಿಶ್ವಗುರು ಅವ್ರ ಮುಂದೆ ನಮ್ಮ ಯದುವೀರರು ಖಂಡಿತ ಆಗಲಿ. ನಮ್ಮ ಯದುವೀರವರಿಗೆ ಬೋಲೋ ಶ್ರೀಕಂಠದತ್ತ ಒಡೆಯರವರಿಗೆ ಬೋಲೋ ಶ್ರೀರಾಮಚಂದ್ರಕ್ಕೆ ಭಾರತಕ್ಕೆ ಮೋದಿ, ಮೈಸೂರಿಗೆ ಯದುವೀರ್, ಭಾರತಕ್ಕೆ ಮೋದಿ, ಮೈಸೂರಿಗೆ ಇದು ರೈಟ್ ನ್ಯೂಸ್.